ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ. ಕಪ್ಪು ವಸ್ತ್ರದ ಪ್ರಿಯನೇ ಸ್ವಾಮಿ ಚಿನ್ನದ ತೇರಿನವನೇ. ಮಹಾಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿ. ದೇವಸ್ಥಾನ ಅನ್ನೋದಕ್ಕಿಂತ ಒಂದು ಪುಣ್ಯಕ್ಷೇತ್ರ ತರ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ಬ ಮಗುವಿಗೂ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್, ಸಂಸ್ಕಾರ ಅನ್ನೋದು ಬಹಳ ಇಂಪಾರ್ಟೆಂಟ್. ಸಂಸ್ಕಾರ ಪ್ರತಿಯೊಂದು ಮಗುಗಿರ್ಬೇಕು. ಸೊ ಆ ಸಂಸ್ಕಾರ ಕಲಿಸುವಂತ ಒಂದು ಅದ್ಭುತವಾದಂತ ಕ್ಷೇತ್ರ ಆಗ್ತಿರೋದು ಜನಸ್ನೇಹಿ ಆಶ್ರಮ ಅಂತ ಖುಷಿ ಆಗ್ತಿದೆ ನನಗೆ. ಯಾಕೆ ಮಕ್ಳು ಇಲ್ಲೆಲ್ಲ ಬರ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ವಯಸ್ಸಾದವರ ಪರಿಸ್ಥಿತಿ ದುಸ್ಥಿತಿ ಎಲ್ಲವನ್ನ ಅವ್ರಿಗೆ ತಿಳ್ಪಡಿಸಿ ತಂದೆ ತಾಯಿ ವ್ಯಾಲ್ಯೂಸ್ ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶ ಅಷ್ಟೇ. ಸೊ ಯಾರನ್ನೂ ಕೂಡ ನಾವು ಯಾವ್ದು ಶಾಲೆಯವ್ರನ್ನೂ ಇಲ್ಲಿ ಬನ್ನಿ ಅಂತ ನಾವೇನು ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಫೋನ್ ಮಾಡಿ ಹೇಳ್ತಾ ಇಲ್ಲ. ಸೊ ಅವರೇ ಖುಷಿಯಿಂದ ಈ ಆಶ್ರಮದ ಬಗ್ಗೆ ತಿಳ್ಕೊಂಡು ಇಲ್ಲಿ ಬರ್ತಿದ್ರೆ ಅದು ಸಂತೋಷ. ಎಲ್ಲೋ ಒಂದ್ ಕಡೆ ಖುಷಿ ಆಗ್ತದೆ. ಜನತೆ ಯೋಗೇಶ್ ಮೌಲ್ಯಗಳೇನಿದಾವೆ, ವಿಚಾರಗಳೇನಿದಾವೆ ಅಂತ ತಿಳ್ಕೊಳ್ಳೋದಕ್ಕೆ ಮಕ್ಕಳು ತಾನೇ ವಾಲಂಟಿಯರ್ ಆಗಿ ಬರ್ತಾ ಇರೋದು ಅದೇ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಇಡೀ ರಾಜ್ಯ ತುಂಬಾ ಪ್ರೀತಿಸ್ತಾ ಇದೆ ಈ ಸಂಸ್ಥೆನ. ಜೊತೆಗೆ ಮಕ್ಕಳಿಗೆ ಒಂದು ಸಂಸ್ಕಾರದ ಅವಶ್ಯಕತೆ ತುಂಬಾನೇ ಇದೆ. ಸೊ ಹಾಗಾಗಿ ಅವರೆಲ್ಲ ಬರ್ತಿರೋದು ಬಹಳ ಖುಷಿ ಇದೆ. ಆಶ್ರಮಕ್ಕೆ ತಮ್ಮ ಶಾಲೆ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದೀವಿ. ಎಲ್ಲಾ ಕಡೆ ಬೇರೆ ಶಾಲೆಗಳಲ್ಲಾದ್ರೆ ಪ್ರವಾಸಕ್ಕೆ ಮಡಿಕೇರಿ, ಕೊಡಗು, ಚಿಕ್ಕಮಂಗ್ಳೂರು ಆತರ ಕರ್ಕೊಂಡು ಹೋಗ್ತಾರೆ. ಅದೇ ನಿಮ್ಮ ಶಾಲಾ ಮಕ್ಕಳನ್ನ ಜನಸ್ನೇಹಿ ಯೋಗೇಶ್ ಆಶ್ರಮ ಕರ್ಕೊಂಡ್ ಬಂದಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ ಅಂತ? ಇದು ನಾವು ಇವಾಗಿಂದ ಮಾಡ್ತಾ ಇಲ್ಲ, ತುಂಬಾ ವರ್ಷಗಳಿಂದ ನಾವು ಇದನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಹುತಾತ್ಮರ ದಿನಾಚರಣೆ ಅಂತ ಬರುತ್ತೆ 30th. ಆ ದಿನ ನಾವೇನ್ ಮಾಡ್ತೀವಿ, ಎಲ್ಲಾ ಮಕ್ಳಿಗೂ ಹೇಳ್ತೀವಿ. ಅವ್ರ ಮನೆಯಲ್ಲಿ ಇರ್ಬೋದು ಅಥವಾ ಏನಿರ್ಬೋದು, ಒಂದು ಬಿಸ್ಕೆಟ್ ಇಂದ ಹಿಡಿದು ಅವ್ರಿಗೆ ಏನ್ ದಾನ ಮಾಡ್ಬೇಕು ಅನ್ಸುತ್ತೆ ಅದನ್ನ ಎಲ್ಲ ತಗೊಂಡ್ಬರ್ತಾರೆ. ನಾವು ಟೀಚರ್ಸ್ ಕೂಡ ಮಾಡ್ತೀವಿ. ಸ್ಕೂಲ್ ಕಡೆಯಿಂದ ನಮ್ಗೆ ಏನಾಗುತ್ತೆ ಅದನ್ನ ಮಾಡ್ತೀವಿ. ಎಲ್ಲಾ ಮಕ್ಳಿಗೂ ಇದರಿಂದ ಏನ್ ಕಲಿಸಂಗಾಗುತ್ತೆ ಅಂದ್ರೆ, ನಾವು ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು, ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ಬೇಕು, ಅಷ್ಟೇ ಅಲ್ಲ. ಮತ್ತೆ ಅವ್ರು ಯಾವ ಪರಿಸ್ಥಿತಿ ಇದ್ದಾರೆ, ನಾವು ನಮ್ಮ ತಂದೆ ತಾಯಿನ ಅನಾಥರನ್ನಾಗಿ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗೆ ಬರ್ಬೇಕು. ಅಲ್ಲಿ ಎಷ್ಟು ಕಷ್ಟ ಪಡ್ತಾ ಇದಾರೆ, ನಮ್ಮನ್ನ ಬೆಳೆಸಕ್ಕೆ ನಮ್ಮ ತಂದೆ ತಾಯಿ ಎಷ್ಟು ಕಷ್ಟ ಪಟ್ಟಿರ್ತಾರೆ, ನಾವು ಅವ್ರನ್ನ ಮುಂದೆ ಹೆಂಗ್ ನೋಡ್ಕೋಬೇಕು, ಅವ್ರು ನಮ್ಮ ಮಕ್ಕಳಾಗಿರ್ತಾರೆ ಅನ್ನೋ ಭಾವನೆ ಬರ್ಬೇಕು ಅನ್ನೋದನ್ನ ನಾವು ಮಕ್ಕಳಿಗೆ ಶಾಲೆಯಲ್ಲಿ ಕಲ್ಸಿರ್ತೀವಿ. ಅದನ್ನ ಇಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸಿ ಅವ್ರ ಕೈಲಾಗಿದ್ದನ್ನ ದಾನ ಮಾಡಿ. ಯಾವ ಶಾಲೆ ಮೇಡಮ್ ನಿಮ್ದು? ಯಾವ VS ಮಾಡಲ್ ಕಾನ್ವೆಂಟ್ ಅಂತ ಹೇಳಿ ತಾವರೆಕೆರೆ ಬಂದಿರ್ತೀವಿ. ಹೇಗೆ ಅನಿಸ್ತಾ ಇದೆ? ಮಕ್ಳಿಗೆಲ್ಲ ಖುಷಿ ಆಗ್ತಿದ್ಯಾ? ಒಂದ್ ಆಶ್ರಮಕ್ಕೆ ಬಂದಿದ್ದೀರಿ, ಎಲ್ಲಾ ಮಕ್ಳುಗಳು ಸಾಟರ್ಡೆ ಸಂಡೇ ಆಯ್ತು ಅಂದ್ರೆ ಟ್ರಿಪ್ ಹೋಗ್ತಾರೆ, ಅಪ್ಪ ಅಮ್ಮನ ಜೊತೆ ಮಾಲ್ಗಳಿಗೆ ಹೋಗ್ತಾರೆ. ಅದೇ ನೀವೆಲ್ಲ ಆಶ್ರಮಕ್ಕೆ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ ಅಂತ? ಖುಷಿ ಆಗುತ್ತೆ. ಜನರು ಎಷ್ಟು ಕಷ್ಟ ಪಡ್ತಾರೆ, ನಾವು ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮನ ಹೆಂಗ್ ನೋಡ್ಕೋಬಹುದು, ಅವ್ರನ್ನ ಹೆಂಗೆ ನಾವು ಇವ್ರು ಇದ್ದಂಗೆ ನಾವು ನಮ್ಮ ಅಪ್ಪ ಅಮ್ಮ ಮಾಡ್ಬಾರ್ದು, ಆ ತರದ್ನೆಲ್ಲ ಇವರಿಂದ ನಾವು ಕಲಿಬಹುದು. ಮಕ್ಕಳಿಗೆ ಎಜುಕೇಶನ್ ಜೊತೆ ಸಂಸ್ಕಾರ ಕಲಿಸ್ಬೇಕಾಗಿತ್ತು. ಅದು ಮನೆಗಳಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಈ ತರ ಜಾಗಗಳಿಗೆ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಅವ್ರಿಗೆ ತಂದೆ ತಾಯಿ ಮೇಲೆ ಗೌರವ ಜಾಸ್ತಿ ಆಗುತ್ತೆ. ಸೊ ಅವರ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಜೀವನದಲ್ಲಿ ಅನ್ನೋದು ಗೊತ್ತಾಗುತ್ತೆ. ಅದಾದ್ರ ಕಾರಣ ನಾವು ಪ್ರತಿ ವರ್ಷ ಕರ್ಕೊಂಡ್ ಬರ್ತೀವಿ ಇಲ್ಲಿ ಮಕ್ಕಳಿಗೆ. ಸೊ ಅದರಿಂದ ನಮ್ಮ ಮಕ್ಕಳಿಗೆ ಗೊತ್ತಾಗ್ಲಿ ಮನೆಯಲ್ಲಿ ಹೆಂಗಿರ್ಬೇಕು, ತಂದೆ ತಾಯಿ ಅಂದ್ರೆ ಏನು, ಅವ್ರ ಬೆಲೆ ಏನು, ಅಥವಾ ಈಗ ಇವ್ರು ಏನ್ ಮಾಡ್ತಾ ಇದಾರೆ, ಇಲ್ಲಿ ಆಶ್ರಯ ಇಲ್ದಿರೋರ್ಗೆ ಆಶ್ರಯ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳಿ ಮಕ್ಕಳು ಅಂತ. ಬರೀ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸಬಾರ್ದು ಅನ್ನೋದಲ್ಲ, ಒಬ್ರಿಗೆ ನಮ್ಮ ಕೈಯಿಂದ ಏನ್ ಸಹಾಯ ಆಗುತ್ತೋ ಅದ್ ಮಾಡ್ಬೋದು ನಮ್ಮ ಕೈಯಿಂದ. ಸೊ ಅದೆಲ್ಲ ಮಕ್ಳಿಗೆ ಗೊತ್ತಾಗ್ಲಿ, ಈ ವಯಸ್ಸಿಂದಾನೇ ಅದನ್ನ ಬೆಳೆಸ್ಕೊಂಡು ಹೋದ್ರೆ ಮುಂದೆ ತುಂಬಾ ಒಳ್ಳೆ ಸೊಸೈಟಿ, ಒಳ್ಳೆ ಮಕ್ಕಳಾಗ್ತಾರೆ ಅನ್ನೋದೊಂದು ಕಾರಣಕ್ಕೋಸ್ಕರ ಇಲ್ಲಿ ಕರ್ಕೊಂಡು. ನಿಜವಾಗ್ಲೂ ಬಹಳ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅನ್ನೋರು ಹೇಳ್ದಾಗೆ ಎಜುಕೇಶನ್ ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ, ಸಂಸ್ಕಾರ ಅನ್ನೋದು ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು. ಸೊ ಎಜುಕೇಶನ್ ಸ್ವಲ್ಪ ಕಮ್ಮಿ ಆದ್ರೆ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು. ಬಟ್ ಸಂಸ್ಕಾರ ಕಮ್ಮಿ ಆದ್ರೆ, ತಂದೆ ತಾಯಿನ ರಸ್ತೆಗೆ ಬಿಟ್ಟೆ, ತಂದೆ ತಾಯಿನ ಆಶ್ರಮಗಳಿಗೆ ಬಿಟ್ಟೆ, ಸೊ ಬಹಳ ಕಷ್ಟ ಆಗುತ್ತೆ. ಇವತ್ತು ಆಶ್ರಮದಲ್ಲಿ ನೀವು ನೋಡ್ತಾ ಇದ್ದೀರಾ, ಬರೋಬ್ಬರಿ 165 ಜನ ಇದ್ದಾರೆ. ಕಾಣಿಸ್ತಾ ಇದೆಯಾ? ನೋಡಿದ್ರ ಒಳಗಡೆ ಹೋಗಿದ್ರಾ? ಅವ್ರನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ತಮ್ಗೆ? ಇವ್ರಿಗೆ ಹಿಂಗೆ ಇರ್ಬೇಕು ಅನಿಸ್ತಾ? ಅಥವಾ ನೀವು ದೊಡ್ಡವರಾದ್ಮೇಲೆ ತಂದೆ ತಾಯಿನ ಆಶ್ರಮಕ್ಕೆ ಸೇರಿಸ್ಬೇಕು ಅನಿಸ್ತಾ?
ಏನ್ ಅನ್ನಿಸ್ತು? ಚೆನ್ನಾಗಿ ನೋಡ್ಕೋಬೇಕು ಅನ್ನಿಸ್ತು. ಯಾವ ತರ ನೋಡ್ಕೋಬೇಕು ಅನ್ನಿಸ್ತು? ಹಾ, ವೆರಿ ಗುಡ್, ವೆರಿ ಗುಡ್, ಸೂಪರ್. ನೋಡಿ, ಯಾವುದೇ ತಂದೆ ತಾಯಿ ನಿಮ್ಮ ಹತ್ರ ಮುಷ್ಟಾನ್ನ ಭೋಜನ ಕೇಳಲ್ಲ, ಚಿನ್ನ ಒಡವೆ ವೈಡೂರ್ಯ ಯಾವ್ದು ಕೇಳಲ್ಲ. ನಿಮ್ಮ ಹತ್ರ ಒಂದು ಪ್ರೀತಿ ಕೇಳ್ತಾರೆ. ಆ ಪ್ರೀತಿನ ನೀವು ಕೊಡದೆ ಹೋದ್ರೆ ಈ ರೀತಿ ಪರಿಸ್ಥಿತಿ ಬರುತ್ತೆ. ಇವತ್ತು 165 ಜನ ಅವ್ರು ಯಾರು ಅನಾಥ ಭಿಕ್ಷುಕ್ರ, ಯಾರು ಅವ್ರ ಹತ್ರ ಮಾತ್ರ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು? ಮಕ್ಕಳು. ಸೊ ಅವ್ರ ಮಕ್ಕಳು ಕರೆಕ್ಟ್ ಆಗಿ ಅವ್ರನ್ನ ನೋಡ್ಕೊಳ್ಳಿಲ್ಲ. ಅವ್ರ ಹತ್ರ ಇದ್ದಂತ ಆಸ್ತಿ ಅಂತಸ್ತು ಎಲ್ಲವನ್ನೂ ತಗೊಂಡು ಕೊನೆಗೆ ಅವ್ರನ್ನ ಏನ್ ಮಾಡಿದ್ರು, ಬೀದಿಗೆ ಬಿಟ್ರು. ಸೊ ಇವತ್ತು ಅವರೆಲ್ಲ ಒಂದು ತುತ್ತು ಅನ್ನಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಅಂದ್ರೆ, ನೋಡಿ, ನಾವು ಪ್ರತಿಯೊಂದು ವಿಡಿಯೋಗಳನ್ನ ಹಾಕೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಪ್ರಚಾರ ಸಿಗ್ಬೇಕು ಅಥವಾ ನಾವು ಪಾಪ್ಯುಲಾರಿಟಿ ತಗೋಬೇಕು ಅಥವಾ ಸೆಲೆಬ್ರಿಟಿ ಆಗ್ಬೇಕು ಅನ್ನೋ ಉದ್ದೇಶ ಅಲ್ಲ. ಸಮಾಜದಲ್ಲಿ ಈ ತರದ ಕಷ್ಟ ಇದೆ, ಸಮಾಜದಲ್ಲಿ ಈ ತರ ನೋವು ಎಷ್ಟೋ ಜನ ತಂದೆ ತಾಯಿ ಪಡ್ತಿದ್ದಾರೆ, ಎಷ್ಟೋ ಜನ ತಂದೆ ತಾಯಿ ಇಲ್ಲೇ ಸತ್ತೋಗ್ತಾರೆ. ಕೊನೆ ಪಕ್ಷ ಅವ್ರ ಬಾಡಿ ನೋಡೋಕ್ಕೂ ಯಾರು ಬರಲ್ಲ. ಇದು ಬಹಳ ಬೇಜಾರಾಗುತ್ತೆ. ಉದಾಹರಣೆಗೆ ಮೇಡಮ್ ಇವಾಗ ಹೆಚ್ಚು ಕಮ್ಮಿ ಅವರು ನನಗೆ ಪರಿಚಯ ಒಂದು 7-8 ವರ್ಷ ಆಗಿದೆ ಮೇಡಮ್. 8 ವರ್ಷ ಮೇಲಾಯ್ತಲ್ವಾ. ಸೊ 8 ವರ್ಷಗಳ ಹಿಂದೆ ಒಂದು ಪೇಷಂಟ್ 4 ವರ್ಷ ಆಗಿರ್ಬೋದು, ಆ ಪೇಷಂಟ್ ಬಗ್ಗೆ ಜಾಸ್ತಿ ಆಗಿರ್ಬೋದು. ಸೊ ಅವ್ರ ಪರಿಸ್ಥಿತಿ ಹೇಗಿತ್ತು? ಸೊ ನಾನು ಪ್ರತಿ ವರ್ಷ ಕೂಡ ಚಳಿ ಕಾಲ್ ಕೊಳ್ತೋದಾಗ ಏನ್ ಮಾಡ್ತಿತ್ತು ನಾನು ಸಡನ್ ಆಗಿ ಜಾತ್ರೆ ಬಂದಿದ್ದೆ ಲೊಕೇಶನ್ ಕಾಲ್ ಮಾಡಿದ ತಕ್ಷಣ ಲೊಕೇಶನ್ ಒಂದೇ ಮಾತಾಡಿ ನಾನು ಬರ್ತೀನಿ ಲೊಕೇಶನ್ ಕಳಿಸಿದ್ದೆ. ಸೊ ನಾನು ಲೊಕೇಶನ್ ಕಳಿಸಿದ ತಕ್ಷಣ ಲೊಕೇಶನ್ ತಡ ಮಾತ್ರ ಇಲ್ಲಿಂದ ಅಲ್ಲಿ ಬರಕ್ಕೆ ಏನ್ ಬೇಕು ಸಣ್ಣ ತಗೊಂಡು ಅರ್ಧ ಸಣ್ಣ ತಗೊಂಡಿತ್ತು. ಸೊ ಬಂತು ಆ ಎಮ್ಮನ್ನ ಕಾಲು ಫುಲ್ಲು ಕೊಟ್ಟೋಗಿ ಇಡೀ ಹುಳ ತುಂಬಾ ಹುಳ ಆಯ್ತು. ಆ ಎಮ್ಮನ್ನ ಕರ್ಕೊಂಡ್ ಬಂದು ಇವತ್ತು ಕೂಡ ಅವನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡಿ, ತಂದೆ ತಾಯಿಗಳನ್ನ ಯಾರು ನೋಡ್ಕೊಳಕ್ಕಾಗತ್ತೋ ಅವನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡ್ಕೊಂಡು ಅವನ್ನ ತುಂಬಾ ಚೆನ್ನಾಗಿ ಇವತ್ತು ಕೂಡ ನೀನ್ ಎಕ್ಸಾಂಪಲ್ ಅನ್ನೋದು ಆಶ್ರಮದಲ್ಲೇ ಇದೆ. ಅವ್ರ ಮಕ್ಳು ಯಾರೋ ಬಂದು ಕರ್ಕೊಂಡು. ಸೊ ಈ ತರ ಪರಿಸ್ಥಿತಿನಲ್ಲಿದ್ದಾಗ ನಾವ್ಯಾರು ಕೂಡ ಒಳ್ಳೆ ಮಕ್ಕಳಾಗಿ ಯಾವ ತಂದೆ ತಾಯಿ ಆಗಿರ್ಬೋದು, ದೊಡ್ಡಪ್ಪ ಚಿಕ್ಕಪ್ಪ ಅಪ್ಪ ಅಮ್ಮ ಯಾರಿಗೆ ಆಗ್ಲಿ ನಾವೆಲ್ಲರಿಗೂ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟಕ್ಕೆ ನಾವೆಲ್ಲ ಇದೀವಿ ಅಂತಂದ್ರೆ ಏನಕ್ಕೋಸ್ಕರ ಇದೀವಿ ಹೇಳಿ ಅವರಿಂದ ತಾನೇ, ಹೌದಾ ಇಲ್ವಾ? ಅವರಿಂದಾನೇ ನಾವೆಲ್ಲರೂ ಕೂಡ. ಸೊ ನೀವೆಲ್ಲ ಒಳ್ಳೆ ಉದ್ದೇಶಕ್ಕೆ ಒಳ್ಳೆ ಇದಕ್ಕೋಸ್ಕರ ನಿಮ್ಮ ಶಾಲೆಯವರು ನಿಮಗೆ ಒಳ್ಳೊಳ್ಳೆ ಮೌಲ್ಯಗಳನ್ನ ಕಳ್ಕೊಂಡು ಬಂದಿದ್ದಾರೆ. ಸೊ ನೀವು ಕೂಡ ಯಾರಿಗೂ ಕೂಡ ನಿಮ್ಮ ಕೈಲಾದಂತ ಸಹಾಯ ಮಾಡಿ, ಯಾರಿಗೂ ಕೂಡ ಸಹಾಯ ಮಾಡಿ. ಈಗ ಉದಾಹರಣೆಗೆ ಅವ್ರು ಹೇಳಿದ್ರು 4 ವರ್ಷ ಆಯ್ತಲ್ವಾ, ಈಗ ಅಮ್ಮ ಇಲ್ಲಿ ಬಂದು ಸಪೋಸ್ ಅಲ್ಲೇ ಇದ್ದಿದ್ರೆ ಎಷ್ಟು ದಿನ ಇರ್ತಾ ಇದ್ರು? ವಾರನೂ ಇರ್ತಾ ಇದ್ರು. ತುಂಬಾ ಕ್ರಿಟಿಕಲ್ ಕಂಡೀಷನ್ ಇತ್ತು. ಕಾಲೆಲ್ಲ ಕಂಪ್ಲೀಟ್ ಆಗಿ ಹುಳ ಬಿಟ್ಟಿತ್ತು. ಸೊ ಮಾನಸಿಕವಾಗಿ ಅವರು ಉಳಿತಾರೆ ಅನ್ನೋ ಯಾವುದೇ ನಂಬಿಕೆ ಕೂಡ ನನಗೂ ಇರ್ಲಿಲ್ಲ. ಬಟ್ ಇವತ್ತು 4 ವರ್ಷ ಆಯ್ತು, 4 ವರ್ಷಕ್ಕಿಂತ ಜಾಸ್ತಿನೇ ಆಗಿದೆ. ಬಟ್ ಈಗಲೂ ಫೈನಲ್ ಸ್ಟೇಜ್ ಅಲ್ಲಿ ಇದ್ದಾರೆ. ಈಗ ಫೈನಲ್ ಸ್ಟೇಜ್ ಅಲ್ಲಿ ಇದ್ದಾರೆ. ಮಗ ಇದ್ದಾನೆ. ಎಲ್ಲ ಯಾವುದೇ ಮಾಹಿತಿ ಕೊಟ್ಟರು ಬರ್ತಾ ಇಲ್ಲ. ನೋಡಿ, ದೇವ್ರು ಈ ಭೂಮಿ ಮೇಲೆ ಇಲ್ದೆ ಹೋಗಿದ್ರೆ ಬಹುಶಃ ನಾವ್ ಯಾರು ಹುಟ್ಟೋದಕ್ಕೆ ಸಾಧ್ಯ ಇರ್ತಿರ್ಲಿವೇನೋ. ಸೊ ನೋಡಿ, ದೇವ್ರು ತಂದೆ ತಾಯಿನ ಸೃಷ್ಟಿ ಮಾಡ್ದ. ತಂದೆ ತಾಯಿ ನಮ್ ಜೊತೆಲಿ ಇರಕ್ಕಾಗಲ್ಲ ಅಂತ ಅಣ್ಣ ತಮ್ಮನ ಸೃಷ್ಟಿ ಮಾಡ್ದ. ಅಣ್ಣ ತಮ್ಮ ಇವತ್ತು ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಏನಂದ್ರೆ ಒಂದು ನೆಪಕ್ಕೆ ಮಾತ್ರ ಆಗ್ಬಿಟ್ಟಿದೆ. ಸೊ ದುಡ್ಡಿದ್ರೆ ಮಾತ್ರ ವ್ಯಾಲ್ಯೂ, ಅಥವಾ ಏನೋ ನಾವು ಸಮಾಜದಲ್ಲಿ ಗೌರವವಾಗಿ ಬದುಕ್ತಾ ಇದ್ರೆ, ಅಥವಾ ಹಣಕಾಸು ಮಾಡಿದ್ರೆ, ಆಸ್ತಿ ಅಂತಸ್ತು ಮಾಡಿದ್ರೆ ಮಾತ್ರ ಅವರು ನಮ್ಮನ್ನ ಪ್ರೀತಿಯಿಂದ ಕಾಣ್ತಾರೆ ಮತ್ತೆ ಗೌರವ ಕೊಡ್ತಾರೆ. ಆತರ ಒಂದು ಸ್ಥಿತಿ ಬಂದ್ಬಿಟ್ಟಿದೆ. ಸೊ ಏನ್ ಹೇಳ್ತೀನಿ ಅಂದ್ರೆ, ನಿಮ್ಮಲ್ಲೆಲ್ಲ ಇದ್ರ ಬಗ್ಗೆ ಸಾಕಷ್ಟು ಅರಿವು ಮೂಡ್ಬೇಕು ನಿಮ್ಗೆ. ಬರೀ ದುಡ್ಡು ಆಸ್ತಿ ಅಂತಸ್ತು ಅಷ್ಟೇ ಅಲ್ಲ, ಪ್ರೀತಿಗೂ ಸಾಕಷ್ಟು ವ್ಯಾಲ್ಯೂ ಇದೆ. ತಂದೆ ತಾಯಿನ ಕೊನೆಗಾಲದಲ್ಲಿ ನೋಡ್ಕೊಳ್ಬೇಕು. ಅದೆಂಥದೇ ಪರಿಸ್ಥಿತಿಯಲ್ಲಿ ನಾನು ಏನ್ ಹೇಳ್ತೀನಿ ಗೊತ್ತಾ, ನೀವೆಲ್ಲ ಚೆನ್ನಾಗಿ ಓದಿ ಈ ದೇಶಕ್ಕೆ ಮಗ ಆಗದಿದ್ರು ಪರವಾಗಿಲ್ಲ, ತಂದೆ ತಾಯಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಆಚೆ ಹಾಕಬಾರ್ದು. ಅವರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ಇಲ್ಲಿ ಕರ್ಕೊಂಡ್ ಬಂದಿದ್ದು ಶಾಲೆಯ ಎಲ್ಲ ಮುಖ್ಯಸ್ಥರಿಗೆ, ಸಂಸ್ಥಾಪಕರಿಗೆ, ಹಾಗೆ ಎಲ್ಲ ಟೀಚರ್ಸ್ಗೆ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ವಿಶೇಷವಾಗಿ ಒಂದು ಜನಸ್ನೇಹಿ ಆಶ್ರಮದಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಈ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ದು ಬಹಳ ಖುಷಿಯಾಗಿದೆ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗ್ಲಿ.